ವಾವ್, ಈ ಜಾಗ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಖುಷಿ ಆಗ್ತಾ ಇದೆ ಕಣೋ. ಐ ಆಮ್ ಸೋ ಹ್ಯಾಪಿ. ನನಗೂ ಅಷ್ಟೇ ಪಿಂಕಿ, ತುಂಬ ಖುಷಿಯಾಗಿದೆ. ಬೆಂಗಳೂರಲ್ಲಿ ಆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಸೌಂಡು ಗಾಡಿ ಕೇಳಿ ಕೇಳಿ ಸಾಕಾಗೋಗಿದೆ. ದಿನ ಬೆಳಗಾದರೆ ವಿಪರೀತ ಟೆನ್ಷನ್. ಓದು, ಬರೀ ಕೆಲಸ ಮಾಡು, ಬರೀ ಇದೆ. ಇದ್ರ ಮಧ್ಯೆ ನಾವಿಬ್ಬರು ಸೇರಿ ಖುಷಿಯಿಂದಿರೋಣ ಅಂದರೆ ಫ್ರೆಂಡ್ಸ್ಗಳ ಕಾಟ, ಮನೆಯವ್ರ ಕಾಟ. ಎನಿ ಟೈಮ್ ಯಾರಾದರೂ ಪರಿಚಯಸ್ಥರು ನಮ್ಮನ್ನು ನೋಡ್ಬಿಡ್ತಾರೆ ಅನ್ನೋ ಭಯ. ಆದರೆ ಪಾರ್ಕ್ಗಳಲ್ಲಿ ಪೊಲೀಸ್ನವ್ರ ಕಾಟ ನನಗೂ ಸಾಕಾಗೋಗಿದೆ. ಆದರೆ ಇಲ್ಲಿ ಯಾರ ಕಾಟನೂ ಇಲ್ಲ. ಇರೋಷ್ಟು ದಿನ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಇಂಥ ಜಾಗ ಪ್ರೇಮಿಗಳಿಗೆ ಸ್ವರ್ಗ ಅಂದರೂ ತಪ್ಪಾಗಲ್ಲ. ಏನಂತೀಯ ವಿಕ್ಕಿ? ನಾವು ವಿ ಆರ್ ಫ್ರೀ ಬರ್ಡ್ಸ್, ಪಂಜರದಿಂದ ಬಿಡುಗಡೆಯಾದ ಹಕ್ಕಿಗಳ ಥರ. ಇದು ನಮ್ಮದೇ ಲೋಕ, ನಮ್ಮದೇ ರಾಜ್ಯ. ಇಲ್ಲಿ ನಾವು ಹೇಗೆ ಬೇಕಾದ್ರೂ ಇರ್ಬೋದು. ನಮ್ಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಹೇ ವಿಕ್ಕಿ, ಎಷ್ಟು ಬೇಗ ಸಂಜೆ ಆಗೋಯ್ತು. ಖುಷಿಯಲ್ಲಿ ಹೊತ್ತು ಹೋಗಿದ್ದು ಗೊತ್ತೇ ಆಗಲಿಲ್ಲಲ್ಲ. ಮೊದಲು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ಕತ್ಲಾದರೆ ಸುಮ್ಮನೆ ಪರದಾಡಬೇಕಾಗುತ್ತೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಡಾರ್ಲಿಂಗ್? ಅದೆಲ್ಲ ನಾನು ಮೊದಲೇ ವ್ಯವಸ್ಥೆ ಮಾಡಿಬಿಟ್ಟೆ. ಇಲ್ಲೇ ಪಕ್ಕದಲ್ಲೇ ಒಂದು ಗೌರ್ಮೆಂಟ್ ರೆಸಾರ್ಟ್ ಇದೆ. ಅಲ್ಲಿ ಯಾರೂ ಜನ ಬರೋದಿಲ್ಲ. ನಾವು ಹೇಗೆ ಬೇಕು ಹಾಗೆ ಫ್ರೀಯಾಗಿರ್ಬೋದು. ಹೌದಾ? ಸೂಪರ್, ಬೇಗ ಹೋಗೋಣ. ಸರಿ ಬಾ, ಲೆಟ್ಸ್ ಎಂಜಾಯ್. ಯಾರಪ್ಪ ನೀವು? ಏನು ಬಂದಿದ್ದ? ಏನಿಲ್ಲ ಸರ್, ಹೀಗೆ ಫಾರೆಸ್ಟ್ನಲ್ಲಿ ಜಾಲಿಯಾಗಿ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಷ್ಟರಲ್ಲಿ ಕತ್ಲಾಗೋಯ್ತು. ಇನ್ನು ಮುಂದೆ ಫಾರೆಸ್ಟ್ನಲ್ಲಿ ಬೈಕ್ ಓಡಿಸೋದು ಅಷ್ಟು ಸೇಫ್ ಅಲ್ಲ ಅಂತ ಕಾಣಿಸುತ್ತೆ. ದಯವಿಟ್ಟು ನಮಗೆ ಸ್ಟೇ ಮಾಡೋದಕ್ಕೆ ಒಂದು ರೂಮ್ ವ್ಯವಸ್ಥೆ ಮಾಡಿಕೊಡಿ ಸರ್. ಪ್ಲೀಸ್ ಸರ್. ಯಾವ ಊರು ನಿಮ್ಮದು? ಬೆಂಗಳೂರು ಸರ್. ಬೆಂಗಳೂರಿಂದ ಬೈಕಲ್ಲೇ ಬಂದ್ರಾ? ಹೌದು ಸರ್. ನೋಡಪ್ಪ, ಇದು ಗೌರ್ಮೆಂಟ್ ರೆಸಾರ್ಟು. ಯಾರ್ಯಾರಿಗೂ ರೂಮ್ ಎಲ್ಲ ಕೊಡೋ ಆಗಿಲ್ಲ, ಆಮೇಲೆ ನಮಗೆ ತೊಂದರೆ ಆಗುತ್ತೆ. ದಯವಿಟ್ಟು ಹಾಗೆಲ್ಲ ಹೇಳಬೇಡಿ ಸರ್. ನಮ್ಮ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಸರ್. ಇಷ್ಟೊತ್ತಿನಲ್ಲಿ ನಾವು ಎಲ್ಲೋಗೋದು ಸರ್? ಈ ಬುದ್ಧಿ ಮೊದಲೇ ಇರಬೇಕಾಗಿತ್ತು. ಓಕೆ, ಒಂದು ಕೆಲಸ ಮಾಡಿ. ಇದೇ ಕಾರ್ಡ್ ರಸ್ತೆಯಲ್ಲಿ 30-40 ಕಿಲೋಮೀಟ್ರ್ ಹೋದರೆ ಒಂದು ದೊಡ್ಡ ಊರಿದೆ. ಅಲ್ಲಿ ಒಂದು ದೊಡ್ಡ ಹೋಟೆಲ್ ಇದೆ. ಅಲ್ಲಿ ಹೋಗಿ ರೂಮ್ ಸಿಗ್ಬೋದು. ಹೋಗಿ ಸರ್, ಪ್ಲೀಸ್ ಸರ್. 40 ಕಿಲೋಮೀಟರ್ಸ್ ದೂರ ಹೋಗೋಕ್ಕಾಗಲ್ಲ ಸರ್. ಪ್ಲೀಸ್ ಸರ್. ಹೌದು ಸರ್, ಇಲ್ಲೇ ಒಂದು ರೂಮಿನ ವ್ಯವಸ್ಥೆ ಮಾಡ್ಕೊಳ್ಳಿ ಸರ್. ಹೋಟೆಲ್ಗೆಲ್ಲ ಹೋದರೆ ಬೇರೆ ರೀತಿಯ ತೊಂದರೆಗಳೇ ಜಾಸ್ತಿ ಸರ್. ಪ್ಲೀಸ್ ಸರ್. ಪ್ಲೀಸ್ ಸರ್, ಪ್ಲೀಸ್. ನೀವು ಹೇಳೋದೇನೋ ಸರಿಯೇ, ನಿಮ್ಮ ಕಷ್ಟನೂ ಅರ್ಥ ಆಗುತ್ತೆ. ಆದರೆ ನಾನು ತುಂಬ ಜನ ಸಮಾಧಾನ ಮಾಡಿ ಒಪ್ಪಿಸ್ಬೇಕಲ್ಲ, ಏನು ಮಾಡೋದು? ಸರ್, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅದ್ರ ವ್ಯವಸ್ಥೆ ನಾನು ಮಾಡ್ತೀನಿ. ಎಲ್ಲ ನೀವೇ ಇಟ್ಕೊಳ್ಳಿ ಸರ್. ಆದರೆ ಒಂದು ಕಂಡೀಷನು, ನಾವು ಇಲ್ಲಿರೋವರೆಗೂ ಯಾರೂ ನಮಗೆ ತೊಂದರೆ ಕೊಡಬಾರ್ದು. ಬೇಕಾದರೆ ನಾವು ಹೋಗಬೇಕಾದ್ರೆ ಇನ್ನೊಂದು ಸ್ವಲ್ಪ ಕೊಡ್ತೀವಿ, ಎಲ್ಲ ಹಂಚ್ಕೊಳ್ಳಿ. ಸರಿ, ನಿಮ್ಗೆ ಒಳ್ಳೆ ರೂಮ್ ಕೊಡ್ತೀನಿ. ಆರಾಮಾಗಿ ಸ್ಟೇ ಮಾಡಿ. ನಿಮ್ಗೆ ಯಾರು ತೊಂದರೆ ಕೊಡೋರು ಇರಲ್ಲ. ಇರೋ ಅಷ್ಟು ದಿನ ನಿಮ್ಮನೆ ಅನ್ಕೊಂಡಿರಿ. ಬನ್ನಿ, ತೋರಿಸ್ತೀನಿ. ನಿಮ್ಮಿಬ್ಬರಿಗೂ ಒಬ್ರು ಪರಿಚಯ ಮಾಡಿಸ್ತೀನಿ. ಊಟ ತಿಂಡಿ ಬೇರೆ ಎಲ್ಲ ವ್ಯವಸ್ಥೆನೂ ಮಾಡ್ತಾರೆ. ಆದರೆ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಷ್ಟೇ.
ಸಾರ್ ನಾವು ಇಲ್ಲಿರೋವರೆಗೂ ನಿಮಗೆಲ್ಲ ಚೆನ್ನಾಗಿ ನೋಡ್ಕೊತೀವಿ ಸಾರ್, ನೀವೇನು ವರಿ ಮಾಡ್ಕೊಬೇಡಿ. ಸರಿ ಹಂಗಾದ್ರೆ ಬನ್ನಿ. ಇವರು ಬೆಂಗಳೂರಿಂದ ಬಂದಿದ್ದಾರೆ. ಇವ್ರಿಗಿರೋ ರೂಮು, ಊಟ, ತಿಂಡಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಡು. ನಾವು ಇವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ. ಅರ್ಥ ಆಯ್ತಾ? ನೋಡ್ಕೊತೀನಿ, ಚೆನ್ನಾಗಿ ನೋಡ್ಕೊತೀನಿ. ಸರಿ ಬಿಡೋಣ, ನೀನು ಹೇಳದ್ಮೇಲೆ ಇಲ್ಲ ಅನ್ನೋಕ್ಕಾಗುತ್ತಾ? ಇವ್ರಿರೋವರೆಗೂ ಇವರಿಬ್ರನ್ನ ಚೆನ್ನಾಗೇ ನೋಡ್ಕೊತೀನಿ. ಸರಿ ಹಾಗಾದ್ರೆ ಬರಲಾ? ಸರಿ ಅಣ್ಣ. ಸರ್ ಬ್ಯಾಗ್ ಕೊಡಿ. ಬೇಡ ಬೇಡ ಬೇಡ, ನನ್ನ ಬ್ಯಾಗ್ನ ನಾನೇ ಇಟ್ಕೊತೀನಿ, ನಿಮಗೆ ಯಾಕೆ ತೊಂದರೆ? ಸರಿ ಪರವಾಗಿಲ್ಲ ಕೊಡಿ ಸರ್. ಬೇಡ ಬೇಡ, ನನ್ನ ಬ್ಯಾಗ್ ಮಾತ್ರ ಬೇಡ. ನಿಮ್ನಾರು ಕೊಡಿ. ತಗೊಳ್ಳಿ, ನೋ ಪ್ರಾಬ್ಲಮ್. ಬನ್ನಿ. ತಗೊಳ್ಳಿ ಸರ್. ತಗೊಳ್ಳಿ ಮೇಡಮ್. ಮೇಡಮ್ ನಿಮ್ಗೇನೇ ಬೇಕಾದರೂ ಸುಮ್ಮನೆ ರಾಮ ಅಂತ ಕೂಗಾಕಿ, ಇಲ್ಲೇ ಪಕ್ಕದಲ್ಲಿ ಇರ್ತೀನಿ, ರಪ್ ಅಂತ ಬಂದ್ಬಿಡ್ತೀನಿ. ಓಕೆ, ಮೊದಲು ನಾವು ಫ್ರೆಶ್ ಅಪ್ ಆಗ್ತೀವಿ, ಆಮೇಲೆ ಏನು ಬೇಕು ಬೇಡ ಎಲ್ಲ ಹೇಳ್ತೀವಿ, ಸರಿನಾ? ನಾವು ಏನು ಬೇಕು ಬೇಡ ಎಲ್ಲ ಹೇಳೋವರೆಗೂ ನೀವು ಯಾರು ಬಂದು ನಮಗೆ ತೊಂದರೆ ಕೊಡಬಾರ್ದು, ಸರಿನಾ? ಓಕೆ ಓಕೆ ಸರ್, ನಿಮ್ಗೇನೇ ಬೇಕಾದರೂ ವ್ಯವಸ್ಥೆ ಮಾಡಿಕೊಡೋಕ್ಕೆ ನಾನಿರೋದು. ಒಂದು ನಿಮಿಷ. ಥ್ಯಾಂಕ್ ಯು ಸರ್. ಓ, ಜೋಡಿ ಅಕ್ಕಿಗಳು ಆರಕ್ಕೆ ರೆಡಿ ಆಗಿದ್ದಾವೆ. ಹೌದು ರಾಮಣ್ಣ, ಈ ಜಾಗ ತುಂಬ ಬ್ಯೂಟಿಫುಲ್ ಆಗಿದೆ. ಅದಕ್ಕೆ ಶೂಟ್ ಮಾಡೋಣ ಅಂತ ಕ್ಯಾಮ್ರಾ ತೊಗೊಂಡು ಹೋಗ್ತಾ ಇದ್ದೀವಿ. ಹೌದು, ಶೂಟ್ ಮಾಡಿ. ಇಲ್ಲಿ ಬರೋರೆಲ್ಲ ಶೂಟ್ ಮಾಡೋಕ್ಕೆ ಬರೋದು, ಆದರೆ ಅವರೆಲ್ಲೋ ಕಳೆದು ಹೋಗ್ತಾರೋ ಯಾರಿಗೂ ಗೊತ್ತಿಲ್ಲ. ನೀವು ಹೇಳಿದ್ದು ಅರ್ಥ ಆಗಲಿಲ್ಲ. ಏನಿಲ್ಲ, ಇಲ್ಲಿ ಸುಂದರವಾದ ಜಾಗಗಳಿವೆ, ಅದನ್ನು ಶೂಟ್ ಮಾಡಿ, ನೀವು ಶೂಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಳ್ಳೆ ಜಾಗ ಇದ್ರೆ ಹೇಳ್ರಮ್ಮಣ್ಣ. ಯಾವ ಜಾಗಗಳಂತ ಹೇಳಿ ನಾನು ನಿಮಗೆ? ಪರವಾಗಿಲ್ಲ ರಾಮಣ್ಣ, ನಿನ್ನ ಪರ್ಮನೆಂಟ್ ಜಾಗನೇ ಹೇಳು. ಹಾಂ, ನನ್ನ ಪರ್ಮನೆಂಟ್ ಜಾಗಗಳ? ಅದೇ ರಾಮಣ್ಣ, ನೀನು ಯಾವುದಾದ್ರೂ ಹಕ್ಕಿ ಜೊತೆ ಹೋಗ್ತಿರ್ತೀಯಲ್ಲ ಆ ಜಾಗ. ನಿಮ್ಮ ಕರ್ಮ ಅನುಭವಿಸಿ. ನೋಡು, ಹಕ್ಕಿ ಅಂತ ತಕ್ಷಣ ಹಿಂಗೆ ನಾಚ್ಕೋತಾವನೆ.